ಅಂತ CSC ಮ್ಯಾನೇಜರ್. ಇವತ್ತು ನಾವು ಒಂದು CSC ಈ ವಿಜ್ಞಾಪನ ಪ್ರಾಜೆಕ್ಟ್ ಜೊತೆಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀವಿ. ಈ CSC ಈ ವಿಜ್ಞಾಪನ ನೆಟ್ವರ್ಕ್ ಅಂತ ನಿಮ್ಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಈ ಪ್ರಾಜೆಕ್ಟ್ ಅನ್ನ ನಾವು ನಿಮ್ಮ CSC ಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ CSC ಗೆ ಈ ಇದರಿಂದ ತುಂಬಾ ಅನುಕೂಲ ಇದೆ. ಇದರಿಂದ ಪ್ರತಿ ತಿಂಗಳು ನಿಮ್ಗೆ 5,000 ರೂಪಾಯಿ ಆದಾಯ ಅಂದ್ರೆ ನಿಮ್ಗೆ CSC ರೆಂಟ್ ರೂಪದಲ್ಲಿ ನಾವು ಕೊಡ್ತೀವಿ. ತುಂಬಾ ಮುಖ್ಯವಾದ ಪ್ರಾಜೆಕ್ಟ್ ಇದು. ನಮ್ಮ CSC ಗೆ ಕರ್ನಾಟಕದಲ್ಲಿ 700 ಜನಕ್ಕೆ ಅವಕಾಶ ಕೊಡ್ತಾ ಇದೀವಿ. ಆಲ್ರೆಡಿ 300ಕ್ಕೂ ಅಧಿಕ ಜನ ಈ ಸರ್ವಿಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಸರ್ವಿಸ್ ಬಗ್ಗೆ ಏನು, ಈ ಸರ್ವಿಸ್ ಬಗ್ಗೆ ಯಾವ ರೀತಿ ಬರುತ್ತೆ ನಿಮ್ಗೆ, ಇದ್ರ ಬಗ್ಗೆ ಎಲ್ಲಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ದಯವಿಟ್ಟು ಸರಿಯಾಗಿ ಫಾರ್ವರ್ಡ್ ಮಾಡದೆ ನೋಡಿ. ಓಕೆ, ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಈ ವಿಜ್ಞಾಪನಾ ಪ್ರಾಜೆಕ್ಟ್ ಅಂತ ಹೇಳಿ. ಈ CSC ಈ ವಿಜ್ಞಾಪನಾ ಪ್ರಾಜೆಕ್ಟ್ ಬೇಸಿಕಲಿ ಇದು ಅಡ್ವರ್ಟೈಸ್ಮೆಂಟ್ ಗಳ ರನ್ ಮಾಡ್ತೀವಿ. ಈ ಡಿವೈಸ್ ನ ಪಡ್ಕೊಳ್ಳೋಕೆ ನೀವು ನಮ್ಮ ಗ್ರಾಮೀಣ ಸ್ಟೋರ್ ಅಲ್ಲಿ 3,977 ರೂಪಾಯಿ ಕೊಟ್ಟು ಈ ಡಿವೈಸ್ ನ ತಗೊಳ್ಬೇಕಾಗುತ್ತೆ. ಈ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಿಮ್ಗೆ ಡಿವೈಸ್ ನ ಪರ್ಚೇಸ್ ಮಾಡಿದ್ರೆ ಇದರಲ್ಲಿ ನಾವು ಪ್ರೀ ಲೋಡೆಡ್ ಆಡ್ ಗಳನ್ನ ಕೊಟ್ಟಿರ್ತೀವಿ, ಅಡ್ವರ್ಟೈಸ್ಮೆಂಟ್ ಗಳನ್ನ. ನಿಮ್ಮ ಹತ್ರ 43 ಇಂಚ್ ಟಿವಿ ಇರಬೇಕು. ಇಲ್ಲ ಅಂದ್ರೂ ಕೂಡ ನೀವು 43 ಇಂಚ್ ಟಿವಿನ ಪರ್ಚೇಸ್ ಮಾಡಿ ನಿಮ್ಮ ಸೆಂಟ್ರಲ್ ಹಾಕ್ಬೇಕು. ನಾವು ಕೊಟ್ಟಿರೋ ಡಿವೈಸ್ ಅನ್ನ ಕನೆಕ್ಟ್ ಮಾಡಿ ಆಡ್ ಗಳನ್ನ ಪ್ಲೇ ಮಾಡಬೇಕು. ನಿಮ್ಗೆ ಪರ್ ಡೇ 10 ಅವರ್ ನಿಮ್ಮ ಟಿವಿ ಸ್ಟಾರ್ಟ್ ಇರಬೇಕು. ಟಿವಿಯಲ್ಲಿ ಆಡ್ ರನ್ ಆಗ್ತಾ ಇರಬೇಕು. ನಿಮ್ಗೆ ಪರ್ ಡೇ 10 ಅವರ್ ಆದ್ರೆ ಮಂತ್ಲಿ 260 ತಾಸು ಟಿವಿ ರನ್ ಇರಬೇಕು. ಈ ರೀತಿ ರನ್ ಆದ್ರೆ ನಿಮ್ಗೆ ಪರ್ ಮಂತ್ 5,000 ರೂಪೀಸ್ ಕೊಡುತ್ತೆ CSC. ಯಾವ ರೀತಿ ಕೊಡುತ್ತೆ, ಅದಕ್ಕೆ ಎಲಿಜಿಬಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕ್ಲೀನ್ ಆಗಿ ತೋರಿಸ್ತಾ ಇದೀನಿ. ಓಕೆ, ಫಸ್ಟ್ ಕೆಲಸ ಬಂದ್ಬಿಟ್ಟು ಗ್ರಾಮೀಣ ಸ್ಟೋರ್ ಗಳಿಂದ ಡಿವೈಸ್ ಪರ್ಚೇಸ್ ಮಾಡ್ತೀರಾ. ಡಿವೈಸ್ ಆದ್ಮೇಲೆ ನಿಮ್ಮ ಸೆಂಟರ್ ಬ್ರ್ಯಾಂಡಿಂಗ್ ಬೋರ್ಡ್ ಇರಬೇಕು. ನಿಮ್ಗೆ ಸೆಂಟರ್ಗೆ CSC ಬ್ರ್ಯಾಂಡಿಂಗ್ ಬೋರ್ಡ್ ಇರಬಹುದು. ಔಟ್ಸೈಡ್, ಇನ್ಸೈಡ್, ಟಿ ಶರ್ಟ್, ID ಕಾರ್ಡ್ ಒಂದು ಬ್ರ್ಯಾಂಡಿಂಗ್ ಬೋರ್ಡ್ ನ ಮಾಡಿಸಿದ್ವಿ. ಕಂಪಲ್ಸರಿ ಮಾಡಿಸ್ಬೇಕಾಗತ್ತೆ. ನಮ್ಮ CSC ಬ್ರ್ಯಾಂಡಿಂಗ್ ಇದ್ರೆ ಮಾತ್ರ ಕೊಡ್ತೀವಿ. ಅದ್ರ ಜೊತೆಗೆ ನೀವು CSC ಅಲ್ಲಿ ಆಕ್ಟಿವೇಟ್ ಆಗಿರ್ಬೇಕು. ಅಂದ್ರೆ ನೀವು ಟ್ರಾನ್ಸಾಕ್ಷನ್ ನ ಮಾಡ್ತಾ ಇರಬೇಕು, CSC ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕು. ಆಮೇಲೆ ನಿಮ್ ಸೆಂಟರ್ ಬಂದ್ಬಿಟ್ಟು 200 ಸ್ಕ್ವೇರ್ ಫುಟ್ ಗಿಂತ ಜಾಸ್ತಿ ಇರಬೇಕು. ಯಾಕೆ 200 ಸ್ಕ್ವೇರ್ ಫುಟ್ ಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಇಲ್ಲಿ ನಿಮ್ಗೆ ಜನ ಕುತ್ಕೊಂಡು ಆ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಾ ಇರೋ ಟಿವಿ ನೋಡೋಕೆ ಜಾಗ ಆದ್ರೂ ನಿಮ್ ಸೆಂಟ್ರಲ್ ಇರಬೇಕು, ಆ ಪ್ಲೇಸ್ ಆದ್ರೂ ನಿಮ್ ಸೆಂಟ್ರಲ್ ಇರಬೇಕು. ಆ ಉದ್ದೇಶದಿಂದ ನಾವು 200 ಸ್ಕ್ವೇರ್ ಫುಟ್ ನ ಪ್ಲೇಸ್ ನ 200 ಸ್ಕ್ವೇರ್ ಫುಟ್ ಮಿನಿಮಮ್ ಕೇಳ್ತಾ ಇದೀವಿ. ಸೊ ಚೆನ್ನಾಗಿದ್ರೆ ಓಕೆ, ನೋ ಇಶ್ಯೂ. ಇಲ್ಲಿ ನಿಮ್ಮ ಕೆಲಸ ಏನು, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಫಸ್ಟ್ ಆಫ್ ಆಲ್ ಒಂದು ಡಿವೈಸ್ ನ ರನ್ ಮಾಡ್ತೀರಾ, ಡಿವೈಸ್ ನ ಪರ್ಚೇಸ್ ಮಾಡ್ತೀರಾ. ಓಕೆ, ಆ ಡಿವೈಸ್ ನ ಪರ್ಚೇಸ್ ಮಾಡಿದ್ಮೇಲೆ ಆ ಡಿವೈಸ್ ನ ನಾವು ಯಾವ ರೀತಿ ಇರುತ್ತೆ ನಿಮ್ ಮುಂದಿನ ಇದ್ರಲ್ಲಿ ತೋರಿಸ್ತೀನಿ ನಾನು. ಓಕೆ, ನೋಡಿ, ನಿಮ್ಗೆ ಈ ತರ ಒಂದು ಡಿವೈಸ್ ನ ನಾವು ಕೊಡ್ತೀವಿ. ಈ ಡಿವೈಸ್ ಅಲ್ಲಿ ಪ್ರಧಾನಮಂತ್ರಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ 4 ಆಡ್ ಗಳು, ಆಮೇಲೆ ಪ್ರೈವೇಟ್ ಆಡ್ ಗಳು, ಆಮೇಲೆ ಬೇರೆ ಕಂಪ್ನಿ ಆಡ್ ಗಳನ್ನ ಇದರಲ್ಲಿ ಪ್ಲೇ ಮಾಡ್ತಾ ಇರ್ತೀವಿ. 1-2 ಬಂದ್ಬಿಟ್ಟು 30 ಸೆಕೆಂಡ್ ಪ್ಲೇ ಆಗ್ತಾ ಇರುತ್ತೆ. ಈ 30 ಸೆಕೆಂಡ್ ಆಡ್ ಪ್ಲೇ ಆದಾಗ ನಿಮ್ಗೆ ಏನಾಗುತ್ತೆ, ಅಲ್ಲಿ ಜನ ವ್ಯೂ ಮಾಡ್ತಾ ಇರ್ತಾರೆ. ವ್ಯೂ ಮಾಡೋದ್ರಿಂದ ಕಂಪ್ನಿಗಳಿಗೆ ಲಾಭ ಆಗುತ್ತೆ, ಅದರಿಂದ ನಮ್ಮ CSC ಸೆಂಟರ್ಗಳಿಗೂ ಲಾಭ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ CS ಸೆಂಟರ್ NPS ಆಡ್ ಕೊಡ್ತೀವಿ, PM ವೆಲ್ಫೇರ್ ಆಡ್ ಕೊಡ್ತೀವಿ,
PM ವಿಶ್ವಕರ್ಮ ಆಡ್ ಕೊಡ್ತೀವಿ, ಪ್ಯಾನ್ ಕಾರ್ಡ್ಸ್ ಆಡ್ ಕೊಡ್ತೀವಿ. ಈ ಗಳನ್ನ ನೋಡೋದ್ರಿಂದ ಜನ ಏನಾಗುತ್ತೆ, ಆ ಅಪ್ಲಿಕೇಶನ್ ಕೂಡ ನಿಮ್ಮ ಹತ್ರನೇ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಗ್ರಾಮೀಣ ಸ್ಟೋರ್ಲಿ ಕಾರ್ ಬುಕಿಂಗ್, ನಮ್ಮ ಹತ್ರ ಟಾಟಾ ಕಾರ್ ಆಡ್ ಕೊಡ್ತೀವಿ. ಕಾರ್ ಯಾರೋ ಬುಕ್ ಮಾಡ್ಬೇಕು, ಎಲ್ಲಿ ಬುಕ್ ಮಾಡ್ಬೇಕು, ನಿಯರ್ ಬೈ CS ಸೆಂಟರ್. ನಿಯರ್ ಬೈ CS ಸೆಂಟರ್ ಅಂತಂದಾಗ ಅಲ್ಲೇನಾಗುತ್ತೆ, ಅದೇ ನಿಮ್ಮ CS ಸೆಂಟ್ರಲ್ ಆಗುತ್ತೆ. ಅದರಿಂದ ಕೂಡ ನೀವು ಮನಿ ಅರ್ನ್ ಮಾಡಬಹುದು. ಸೊ ಇಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಇದು ಡಿವೈಸ್ 3,970 ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಬ್ರ್ಯಾಂಡಿಂಗ್ ಇರಲಿಲ್ಲ ಅಂದ್ರೆ 2,500-3,000 ಖರ್ಚು ಮಾಡಿ ಬ್ರ್ಯಾಂಡಿಂಗ್ ನ ಪರ್ಚೇಸ್ ಮಾಡಬೇಕು. ಇನ್ ಕೇಸ್ ಆ ಬ್ರ್ಯಾಂಡಿಂಗ್ ನ ಅಮೌಂಟ್ ಕೂಡ ನಮ್ಮ CSC ಗ್ರಾಮೀಣ ಸ್ಟೋರ್ ಅಲ್ಲೇ ಆಲ್ರೆಡಿ ಪರ್ಚೇಸ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಇಲ್ಲ ಅಂದ್ರೂ ಕೂಡ ನೀವು ಪರ್ಚೇಸ್ ಮಾಡಬಹುದು, ಪರ್ಚೇಸ್ ಮಾಡಿ ಬೋರ್ಡ್ ನ ಹಾಕ್ಬಹುದು. ಇನ್ನು ನಿಮ್ಗೆ ಮಿನಿಮಮ್ ಬಂದ್ಬಿಟ್ಟು ಇದರಲ್ಲಿ 43 ಇಂಚ್ ಟಿವಿ ಬರಲೇಬೇಕು. 43 ಗಿಂತ ಕಡಿಮೆ ಎಲಿಜಿಬಲ್ ಆಗಲ್ಲ. ಮಿನಿಮಮ್ 43 ಇಂಚ್, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇದ್ರೂ ನಡೆಯುತ್ತೆ. 43 ಇಂಚ್ ಟಿವಿ ಇರಬೇಕು. 43 ಇಂಚ್ ಟಿವಿ ಇದ್ರೆ ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ, ಅದ್ರಿಗೆ ಮಾತ್ರ ವಿಡಿಯೋಗಳು ಸಪೋರ್ಟ್ ಆಗುತ್ತೆ. ಓಕೆ, ಇಷ್ಟ ಆದ್ಮೇಲೆ ನಿಮ್ದು ಒಬ್ಬೊಬ್ಬ ಆದ್ರೆ ಒಂದು 15,000 ರೂಪಾಯಿ ಟಿವಿ ಸಿಗುತ್ತೆ, 3,977ಕ್ಕೆ ಡಿವೈಸ್ ಸಿಗುತ್ತೆ, 2,000 ರೂಪಾಯಿಗೆ ಒಂದು ಕಿಟ್ ಸಿಗುತ್ತೆ ಅಂತಂದ್ರು ಕೂಡ ಒಂದು 20,000 ನಿಮ್ದು ಇನ್ವೆಸ್ಟ್ಮೆಂಟ್ ಅಂದ್ರೂ ಕೂಡ ನಿಮ್ಗೆ ಪರ್ ಮಂತ್ 5,000 ರೂಪಾಯಿ ಅಂತೆ 3 ವರ್ಷ ಬರುತ್ತೆ. ಸಾರಿ 5 ವರ್ಷ ಬರುತ್ತೆ. 5 ವರ್ಷ ಅಂದ್ರೆ ನಿಮ್ದು 60 ಮಂತ್ ಇಂಟು 5,000 ರುಪೀಸ್ ಅಂದ್ರೆ ನಿಮ್ಗೆ 3 ಲಕ್ಷ ಆದಾಯ ಬರುತ್ತೆ. ಸೊ ಒಂದು ತಿಂಗಳಿಗೆ ಒಂದು ಬಾಡಿಗೆ ರೂಪದಲ್ಲಿ ನಾವು ನಿಮ್ಗೆ ಕೊಡ್ತಾ ಇದೀವಿ. ಇದರಿಂದ ಇಂಡೈರೆಕ್ಟ್ ಆಗಿ ಇನ್ಕಮ್ ಆಗೋದು ಬೇರೆ, ಇಂಡೈರೆಕ್ಟ್ ಆಗಿ ಇನ್ಕಮ್ ಆಗ್ತಾ ಇರುತ್ತೆ, ಅದು ಸೆಕೆಂಡರಿ. ಬಟ್ ಡೈರೆಕ್ಟ್ ಆಗಿ ಇನ್ಕಮ್ ನಮ್ಮ CS ಇಂದ ಪೇ ಆಗೋದು ಇಷ್ಟು ಅಮೌಂಟ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಇದಕ್ಕೆ ಇಂಟ್ರೆಸ್ಟ್ ಇದ್ದವರು ಡಿವೈಸ್ ನ ಯಾವ ರೀತಿ ಪರ್ಚೇಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಇನ್ನೊಂದು ಕೇಳಿ, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ಮಾರ್ಚ್ 31ಕ್ಕೆ. ಅಲ್ಲಿವರೆಗೂ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಡಿವೈಸ್ ಗಳನ್ನ ಕೊಡ್ತಾ ಇದೀವಿ. ನಿಮ್ಮ ಈ ಡಿವೈಸ್ ನ ಗ್ರಾಮೀಣ ಸ್ಟೋರ್ ಇಂದ ಪರ್ಚೇಸ್ ಮಾಡಬೇಕು. ಇದು ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ 15ರಿಂದ 20 ದಿವಸ ಬಿಟ್ಟು ನಿಮ್ಮ CSC ಗೆ ಮ್ಯಾಪ್ ಆಗಿ ID ಮ್ಯಾಪ್ ಆಗಿ ವಿಡಿಯೋಸ್ ಸಮೇತ ನಿಮ್ಮ ಮನೆಗೆ ಡೆಲಿವರಿ ಆಗುತ್ತೆ. ಇದು ಆದ ಮೇಲೆ ನಿಮ್ಗೆ ನೆಕ್ಸ್ಟ್ ಪ್ರೊಸೆಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಅಲ್ಲಿಂದ ಮಾರ್ಚ್ 31 ತನಕ ನೀವು ಯಾವುದೇ ರೀತಿ ಟಿವಿ ಪರ್ಚೇಸ್ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ದು ಈಗ ಕೇವಲ 3,977 ಕೊಟ್ಟು ಡಿವೈಸ್ ಪರ್ಚೇಸ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ ಸೆಂಟರ್ ಫೋಟೋ ಕೇಳ್ತೀವಿ. ಫೋಟೋ ಕೇಳಿದಾಗ ಫೋಟೋ ವೆರಿಫಿಕೇಶನ್ ಮಾಡ್ತೀವಿ. ಫೋಟೋದಲ್ಲಿ CSC ಬೋರ್ಡ್ ಕಂಪಲ್ಸರಿ, ಔಟ್ಸೈಡ್ ಇನ್ಸೈಡ್ ಇರ್ಲಿಲ್ಲ ಅಂದ್ರೆ ನಮ್ಮ ಗ್ರಾಮೀಣ ಸ್ಟೋರ್ ಇಂದ ಪರ್ಚೇಸ್ ಮಾಡಿ. ಓಕೆ, ಅದಾದ್ಮೇಲೆ ನಿಮ್ಗೆ ನಿಮ್ಮ ಟ್ರಾನ್ಸಾಕ್ಷನ್ ನೋಡ್ತೀವಿ. ಫಸ್ಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡಿವೈಸ್ ನ ಪರ್ಚೇಸ್ ಮಾಡಬೇಕು. ಅದಾದ್ಮೇಲೆ ಸೆಂಟರ್ ಫೋಟೋಸ್ ಗಳನ್ನ ಕಳಿಸ್ಬೇಕು. ಫೋಟೋಸ್ ಅಲ್ಲಿ ಬ್ರ್ಯಾಂಡಿಂಗ್ ಬೋರ್ಡ್ ಇರಬೇಕು, ಒಳಗಡೆ ಇನ್ಸೈಡ್ ಔಟ್ಸೈಡ್ ಫೋಟೋ ಇರಬೇಕು. ಇರ್ಲಿಲ್ಲ ಅಂದ್ರೆ ನಮ್ಮ ಗ್ರಾಮೀಣ ಸ್ಟೋರ್ ಪರ್ಚೇಸ್ ಮಾಡಬೇಕು. ಥರ್ಡ್ ಒನ್ ಬಂದ್ಬಿಟ್ಟು CS ಅಲ್ಲಿ ಟ್ರಾನ್ಸಾಕ್ಷನ್ ಇರಬೇಕು. ಟ್ರಾನ್ಸಾಕ್ಷನ್ ಇರ್ಲಿಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಈ ಪ್ರೊಸೆಸ್ಗೆ 15 ಡೇಸ್ ಪ್ರೊಸೆಸ್ ತಗೋತೀವಿ. 15 ಡೇಸ್ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ನೀವು ಬೋರ್ಡ್ ಎಲ್ಲ ಹಾಕಿದ್ಮೇಲೆ ನಿಮ್ಮ ಡಿವೈಸ್ ನಿಮಗೆ ನಿಮ್ಮ ಮನೆಗೆ ಡೆಲಿವರಿ ಆಗುತ್ತೆ. ಡೆಲಿವರಿ ಆದ್ಮೇಲೆ ನೀವು ಒಂದ್ ಯಾವ್ದಾದ್ರು ಮನೆಯಲ್ಲಿರೋ ಟಿವಿಗೋ ಮಾನಿಟರ್ಗೋ ಎಲ್ಲೋ ಕನೆಕ್ಟ್ ಮಾಡಿ ಸ್ಟಾರ್ಟ್ ಇದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಇದ್ರೆ ಒಂದ್ ನಮ್ ಫೋಟೋ ತೆಗೆದು ಹಾಕಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ನೀವು ಮಾರ್ಚ್ 31ವರೆಗೂ ಡಿವೈಸ್ ನ ಎತ್ತಿ ಸೈಡ್ ಇಟ್ಬಿಡಿ. ಓಕೆ, ಮಾರ್ಚ್ 31ವರೆಗೂ ನಾವು ಯಾವ್ದು ದುಡ್ಡು ಕೊಡಲ್ಲ. ನೀವು ಮಾರ್ಚ್ 31ವರೆಗೂ ನಮಗೂ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಲ್ಲ. ಅಲ್ಲಿ ತನಕ ಡಿವೈಸ್ ನ ಪರ್ಚೇಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಕಂಪ್ಲೀಟ್ ಮಾಡಿ. ಮಾರ್ಚ್ 31ರಿಂದ ನಿಮ್ಗೆ 43 ಇಂಚ್ ಟಿವಿನ ಪರ್ಚೇಸ್ ಮಾಡಬೇಕು. ಅದನ್ನ ಶಾಪ್ ಅಲ್ಲಿ ಹಾಕ್ಬೇಕು, ಡಿವೈಸ್ ನ ಕನೆಕ್ಟ್ ಮಾಡಬೇಕು, ವಿಡಿಯೋಗಳನ್ನ ಪ್ಲೇ ಮಾಡಬೇಕು. ಅಲ್ಲಿಂದ ಪರ್ ಡೇ 10 ಅವರ್ ಅಂತೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 10 ತಾಸು ಯಾವಾಗಾದ್ರೂ ರನ್ ಮಾಡಿ, ನೋ ಇಶ್ಯೂ. 10 ತಾಸು ರನ್ ಇರ್ಬೇಕು. ಓಕೆ, 10 ತಾಸು ರನ್ ಇದ್ರೆ ನಾವೇನ್ ಮಾಡ್ತೀವಿ, ನಿಮ್ಗೆ ಮಂತ್ಲಿ ಸಂಡೇ ಹಾಲಿಡೇ ಬಿಟ್ಟು ಮಂತ್ಲಿ 260 ತಾಸು ಅಂದ್ರೆ 26 ದಿವಸಕ್ಕೆ 260 ಅವರ್ ರನ್ ಇರಬೇಕು. 260 ಅವರ್ ರನ್ ಇದ್ದಾಗ ನಾವು ನಿಮ್ಗೆ ಪರ್ ಮಂತ್ 5,000 ರುಪೀಸ್ ಪೇಮೆಂಟ್ ಮಾಡ್ತೀವಿ. ಯಾವ ರೀತಿ ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ, ಈಗ ಇನಿಷಿಯಲಿ ನಿಮ್ಗೆ 6 ಗಳನ್ನ ಕೊಡ್ತೀವಿ. ಫಸ್ಟ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ 6 ಗಳು ಬರುತ್ತೆ. ಅಲ್ಲಿ ನಿಮ್ಗೆ 3,000 ರೂಪಾಯಿ ಪೇ ಆಗುತ್ತೆ. ಪರ್ ಗೆ 500 ರುಪೀಸ್ ಪೇ ಆಗುತ್ತೆ. ಜೂನ್ ನಂತರ ನಿಮ್ಮಲ್ಲಿ ವ್ಯೂವರ್ಸ್ ಜಾಸ್ತಿ ಆದ್ರೆ ಮತ್ತೆ 5 ಗಳನ್ನ ಮತ್ತೆ 6 ಗಳನ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಟೋಟಲ್ 10 ಆಡ್ ಕೊಡ್ತೀವಿ. 10 ಗೆ 500 ಇಂಟು 10 5,000 ರುಪೀಸ್ ಆಯ್ತು. ಸೊ ಇಲ್ಲಿ ಗಳು ರನ್ ಆಗ್ತಾ ಇರಬೇಕು. ಗಳಲ್ಲಿ ಯಾವುದೇ ರೀತಿ ಅಶ್ಲೀಲ ರನ್ ಆಗಲ್ಲ. ನಿಮ್ಗೆ ಕೆಸಿನೋ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ರೆಮ್ಮಿ ಆಗಿರ್ಬೋದು, ಇದು ಯಾವುದೇ ರೀತಿ ಬರಲ್ಲ. ಎಲ್ಲಾ ಬಿಟ್ಟು ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಇರುತ್ತೆ, ಪ್ರೈವೇಟ್ಸ್ ಇರುತ್ತೆ. ಸೊ ಅವ್ ಯಾವ್ದೋ ರೀತಿ ಇರುತ್ತೆ ಅಂತ ನೋಡೋಣ. ಈ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಇಷ್ಟು ಕಂಪ್ನಿಗಳು ರನ್ ಆಗುತ್ತೆ. ಜಾಸ್ತಿ ಕಂಪ್ನಿಗಳು ಆಗ್ಬೋದು.
ಇಲ್ಲಿ ನೋಡಿ LIC, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಸ್ಸಾನ್, ಏಷ್ಯನ್ ಪೇಂಟ್ಸ್, LG, SBI, ಮಾರುತಿ, ಸರ್ಪ್ ಎಕ್ಸೆಲ್. ಸೊ ಇವೆಲ್ಲ ಯಾರ್ಡ್ಗಳು ರನ್ ಆಗ್ತಾ ಇರುತ್ತೆ. ನೋಡಿ LIC ಕೂಡ ನಿಮ್ಮಲ್ಲೇ ರಿನ್ಯೂವಲ್ ಮಾಡಬಹುದು, ಪ್ರಧಾನಮಂತ್ರಿ ಫಸಲ್ ಬಿಮಾ ನಿಮ್ಮಲ್ಲೇ ಹಾಕ್ಬಹುದು. ಸೊ ಇವೆಲ್ಲ ಕಂಪನಿ ಯಾರ್ಡ್ಗಳು ರನ್ ಆಗುತ್ತೆ. ಸೊ ನೀವು ಮುಂದೆ ಫೋಟೋ ಯಾವ ರೀತಿ ಕಳಿಸ್ಬೇಕು, ನಿಮ್ಗೆ ಬಂದ ತಕ್ಷಣ ನೀವು ಮಾರ್ಚ್ 31 ನಂತರ ಟಿವಿ ಹಾಕ್ತೀರಾ, ಟಿವಿ ಹಾಕಿ ಒಂದು ಫೋಟೋ ಜಿಯೋ ಲೊಕೇಶನ್ ಇರುವಂತ ಫೋಟೋ ನಮಗೆ ಕಳಿಸ್ಬೇಕಾಗುತ್ತೆ. GPS ಮ್ಯಾಪ್ ಕ್ಯಾಮ್ರಾ ಓಪನ್ ಮಾಡಿ ಈ ಫೋಟೋನ ತೆಗೆದು ಕಳಿಸ್ಬೇಕಾಗುತ್ತೆ. ಈ ತರ ಫೋಟೋ ನಮ್ಗೆ ಬೇಕಾಗುತ್ತೆ. ಸೊ ಇದನ್ನು ನೋಡ್ಬೋದು. ಇಲ್ಲಿ ನಾವು ಬೇರೆ ರಾಜ್ಯದೆಲ್ಲ ತೋರಿಸ್ತಾ ಇದೀವಿ. ಇಲ್ಲಿ ನೋಡಿ ಇನ್ನೊಂದು ಪ್ರಾಜೆಕ್ಟ್, ಇದ್ರ ಜೊತೆಗೆ ಇನ್ನೊಂದು ಪ್ರಾಜೆಕ್ಟ್ ನ ಕೊಡ್ತಾ ಇದೀವಿ. ಏಸಿಯನ್ ಪೇಂಟ್ಸ್ ದವರು ಈ ರೀತಿ ಆರ್ಚ್ ನ ನಿಮ್ಮ ಸೆಂಟರ್ ಮುಂದೆ ಮಾಡ್ತಾರೆ. ಈ ರೀತಿ ಆರ್ಚ್ ನ ಹೋಗ್ತಾರೆ ಏಸಿಯನ್ ಪೇಂಟ್ ದವರು. ಈ ಆರ್ಚ್ ನ ಮೇಂಟೈನ್ ಮಾಡಕ್ಕೆ ಪರ್ ಮಂತ್ 1500 ರೂಪಾಯಿ ಕೊಡ್ತೀವಿ. ಪರ್ ಮಂತ್ 1500. ಯಾಕಪ್ಪ ಇದು ಅಂದ್ರೆ, ಇದು ಯಾವುದೇ ರೀತಿ ಮಳೆ ಗಾಳಿಗೆ ಏನು ಆಗದೆ ಇರೋ ಹಾಗೆ ಇದನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಇದನ್ನ ಮೇಂಟೈನ್ ಎಷ್ಟು ತಿಂಗಳು ಮಾಡ್ತಿರೋ ಅಷ್ಟು ತಿಂಗಳವರೆಗೆ ಪರ್ ಪೇಮೆಂಟ್ ಗೆ ನಿಮ್ಗೆ 1500 ರೂಪೀಸ್ ಬರುತ್ತೆ. ಇದು ಏಸಿಯನ್ ಪೇಮೆಂಟ್ ದವ್ರು ಮಾಡ್ತಾರೆ. ಇದನ್ನು ಕೂಡ ಪ್ರಾಜೆಕ್ಟ್ ಇವರಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ 31 ನಂತರ. ನಿಮಗೆ ಗೊತ್ತಿರಬಹುದು, ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಟಾರ್ಗೆಟ್ ನ ಶೋ ಮಾಡಿದೀನಿ. ಬಾಗಲಕೋಟೆ ಎಷ್ಟಿದೆ, ಬಳ್ಳಾರಿ ಎಷ್ಟಿದೆ, ಹಾಸನ ಎಷ್ಟಿದೆ, ಹಾವೇರಿ ಎಷ್ಟಿದೆ. ಸೊ 715 ಸ್ಕ್ರೀನ್ಗಳು ನಮ್ಮ ಕರ್ನಾಟಕದಲ್ಲಿ ಬೇಕಾಗಿದೆ. ಓಕೆ, ಈ ತರ ಸ್ಕ್ರೀನ್ಗಳು ನಮ್ಮಲ್ಲಿ ಬೇಕು. ಸೊ ಈಗ ಆಸಕ್ತಿ ಉಳ್ಳವರು ಏನ್ ಮಾಡ್ಬೇಕು ಅಂತಂದ್ರೆ, ಆಸಕ್ತಿ ಉಳ್ಳವರು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ನ ಫಿಲ್ ಮಾಡಿ. ಅದಾದ್ಮೇಲೂ ಕೂಡ ನೀವು ಡೈರೆಕ್ಟ್ ಆಗಿ ನಿಮ್ಗೆ ಇಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಪ್ರಾಜೆಕ್ಟ್ ನ ರನ್ ಆಗ್ತಾ ಇರೋ ಬಗ್ಗೆ ನಿಮ್ಗೆ ಫೋಟೋಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಅದ್ರ ಜೊತೆಗೆ ನಿಮ್ಗೆ ಆಸಕ್ತಿ ಇದ್ದವರು ನಿಮ್ಮ ಗ್ರಾಮೀಣ ಈಸ್ಟರ್ ಅಪ್ಲಿಕೇಶನ್ ಇದ್ರೆ ಗ್ರಾಮೀಣ ಈಸ್ಟರ್ ಅಪ್ಲಿಕೇಶನ್ ಹೋಗ್ತೀರಾ, ಈ ವಿಜ್ಞಾಪನ ಅಂತ ಸರ್ಚ್ ಮಾಡ್ತೀರಾ. ಈ ವಿಜ್ಞಾಪನ ಅಂತ ಸರ್ಚ್ ಮಾಡಿದ್ಮೇಲೆ ನಿಮ್ಗೊಂದು ಡಿವೈಸ್ ಬರುತ್ತೆ 3977. ಆ ಡಿವೈಸ್ ನ ಬೈ ನೌ ಅಂತ ಹೇಳ್ತೀರಾ. ಬೈ ನೌ ಅಂತ ಹೇಳಿ ಸೆಲೆಕ್ಟ್ ಮಾಡಿ, ಆಮೇಲೆ ಆಲ್ಟರ್ನೇಟ್ ನಂಬರ್ ಇದ್ರೆ ಹಾಕಿ, ಇಲ್ಲ ಇಶ್ಯೂ ಡೈರೆಕ್ಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ನೀವು ಚೆಕ್ಔಟ್ ಮಾಡಿ ಪೇಮೆಂಟ್ ಮಾಡ್ತೀರಾ. ಪೇಮೆಂಟ್ ಮಾಡಿದ್ರೆ ಡಿವೈಸ್ ಅಲ್ಲಿ ಏನೇನು ಬರುತ್ತೆ, ಡಿವೈಸ್ ಅಲ್ಲಿ ಒಂದು ರಿಮೋಟ್ ಬರುತ್ತೆ, ಒಂದು ಚಾರ್ಜರ್ ಬರುತ್ತೆ, ಅದ್ರ ಜೊತೆಗೆ ಒಂದು HDMI ಕೇಬಲ್ ಕನೆಕ್ಟ್ ಬರುತ್ತೆ. ಇಷ್ಟು ಡಿವೈಸ್ಗಳು ಬರುತ್ತೆ. ಡಿವೈಸ್ ಗ್ಯಾರಂಟಿ ನಮ್ ಕಡೆಯಿಂದಲೇ ಕೊಡ್ತೀವಿ. 1 ವರ್ಷ ಗ್ಯಾರಂಟಿ ವಾರಂಟಿ ಇರುತ್ತೆ. ಮುಂದೆ ಏನಾದ್ರೂ ಆದ್ರೆ ಡಿವೈಸ್, ಫಾರ್ ಎಕ್ಸಾಂಪಲ್ ಕರೆಂಟ್ ಹೆಚ್ಚು ಕಡಿಮೆ ಬಂದು ನಿಮ್ದೇನೋ ಪ್ರಾಬ್ಲಮ್ ಆಗಿ ಏನೋ ಆಂಪ್ಲಿಫೈರ್ ಸುಟ್ಟು ಅಂತಂದಾಗ ಮಾತ್ರ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಏನೇ ಆದ್ರೂ ಕೂಡ ನಾವು ಸರ್ವಿಸ್ ಕೊಡ್ತೀವಿ. ಸೊ ಡಿವೈಸ್ ಬಂದ ಮೇಲೆ ಒಂದ್ಸಾರಿ ನಿಮ್ಮ ಟಿವಿಗೆ ಕನೆಕ್ಟ್ ಮಾಡಿ ಚೆಕ್ ಮಾಡ್ಕೊಂಡು ನಮಗೆ ಫೋಟೋ ಕಳಿಸ್ಬೇಕಾಗುತ್ತೆ. ಅಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ಪ್ರೊಸೆಸ್ ಇದೆ. ದಯವಿಟ್ಟು ಇದ್ರ ಬಗ್ಗೆ ಯಾರಿಗೆ ಏನೇ ಡೌಟ್ ಇದ್ರು ಕೇಳಿ, ಡೈರೆಕ್ಟ್ ಆಗಿ ನನಗೆ ಕಾಲ್ ಮಾಡಿ. ನನ್ನ ನಂಬರ್ಗೆ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ಜೊತೆಗೆ. ತುಂಬಾ ಒಳ್ಳೆಯ ಪ್ರಾಜೆಕ್ಟ್ ಇದೆ. ಆಮೇಲೆ ಇನ್ನೊಂದು, ನಿಮ್ಗೆ ಅತಿ ಕಡಿಮೆ ಟೈಮ್ ಪೀರಿಯಡ್ ಇದೆ. ಯಾಕಂದ್ರೆ ನಾವು ಮಾರ್ಚ್ 31ಕ್ಕೆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಜನವರಿ 15 ಒಳಗಡೆ ಎಲ್ಲರೂ ಡಿವೈಸ್ ನ ಪರ್ಚೇಸ್ ಮಾಡಬೇಕು. ನಮ್ಗೆ 10 to 15 ಅಷ್ಟೇ. ಆಲ್ರೆಡಿ 350 ಡಿವೈಸ್ ಗಳು ಪರ್ಚೇಸ್ ಆಗಿದೆ. ರಿಮೈನಿಂಗ್ ನಮ್ಮ ಹತ್ರ ಇರೋದು ಇನ್ನು ಕೇವಲ 350 ಡಿವೈಸ್ ಗಳು ಮಾತ್ರ. 350 ಡಿವೈಸ್ ಗಳನ್ನ ಪರ್ಚೇಸ್ ಮಾಡ್ಬೇಕು. ಅದಾದ್ಮೇಲೆ ನಾನು ಅದೇ ಕಂಡೀಷನ್ ಹೇಳ್ತಾ ಇದ್ದೀನಿ, ಪರ್ಚೇಸ್ ಮಾಡಿದ್ಮೇಲೆ ಬ್ರ್ಯಾಂಡಿಂಗ್ ಇರಬೇಕು. ಇರ್ಲಿಲ್ಲ ಅಂದ್ರೂ ಕೂಡ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಗ್ರಾಮೀಣ ಈಸ್ಟಲ್ಲಿ ಪರ್ಚೇಸ್ ಮಾಡ್ಬೇಕು. ದೆನ್ ಟ್ರಾನ್ಸಾಕ್ಷನ್ ಇರಬೇಕು. ಟ್ರಾನ್ಸಾಕ್ಷನ್ ಇರ್ಲಿಲ್ಲ ಅಂದ್ರೂ ಟೈಮ್ ಕೊಡ್ತೀವಿ, ಮಾಡ್ಬೇಕು. ಅದಾದ್ಮೇಲೆ 200 ಸ್ಕ್ವೇರ್ ಫುಟ್ ಜಾಗ ಇರಬೇಕು, ಸೆಂಟ್ರು ಚೆನ್ನಾಗಿರ್ಬೇಕು. ಇಷ್ಟು ಬಂದ್ಬಿಟ್ಟು ಇದನ್ನು ಇಷ್ಟು ಬಂದ್ಬಿಟ್ಟು ಈ ಕಂಡೀಷನ್. ಓಕೆ, ನಿಮ್ಗೆ ಬೇರೆ ಬೇರೆ ಡೌಟ್ಗಳು ತುಂಬಾ ಇರುತ್ತೆ. ಆ ಡೌಟ್ಗಳಿಗೆ ಕ್ಲಾರಿಟಿ ಕೊಡೋಕ್ಕಿಂತ ನಂಗೆ ಸಂಬಂಧಪಟ್ಟಂಗೆ ಈ ನನ್ನ ನಂಬರ್ಗೆ ಕಾಲ್ ಮಾಡಿ. 9499976218 ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ನಾನು ಪೂರಾ ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರ ಜೊತೆಗೆ ಕೆಳಗಡೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ನ ಹಾಕಿದೀನಿ. ಇಂಟ್ರೆಸ್ಟ್ ಇದ್ದವರು ಕ್ಲಿಕ್ ಮಾಡಬಹುದು. ಅವ್ರಿಗೆ ನೀಟ್ ಆಗಿ ಇನ್ನೊಂದ್ಸರಿ VC ಕಂಡಕ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ.